Okay. So good morning to all. We will start with the HR class. Continuation of the yesterday's class. Okay. ನೋಡೋಣ ಹಂಗೆ ಎಷ್ಟು ಮಂದಿ ಜಾಯ್ನ್ ಆಗ್ಲಿ ಬಟ್ ಮುಗಿಸ್ಬಿಡೋಣ ಜಲ್ದಿ. ಶೇರ್ ಸ್ಕ್ರೀನ್ ಕಾಣಾಕತ್ತದ್ಲ? ಸ್ಕ್ರೀನ್ ಕಾಣಾಕತ್ತದ್ಲ? Yes, ma'am. Okay. Okay. So yesterday we have seen with multidisciplinary nature of environment. Okay. ನಿನ್ನೆ ಏನ್ ನೋಡಿದ್ವಿ ಮಲ್ಟಿಡಿಸಿಪ್ಲಿನರಿ ನೇಚರ್ ಆಫ್ ಎನ್ವಿರಾನ್ಮೆಂಟ್ ಅಂತ ನೋಡಿದ್ವಿ. ಓಕೆ, ಸೊ ಮಲ್ಟಿಡಿಸಿಪ್ಲಿನರಿ ನೇಚರ್ ಆಫ್ ಎನ್ವಿರಾನ್ಮೆಂಟ್ ಅಂತಂದ್ರೆ ಸ್ಟಡಿ ಆಫ್ ಎನ್ವಿರಾನ್ಮೆಂಟ್ ಒಂದೇ ಸಿಂಗಲ್ ಸಬ್ಜೆಕ್ಟ್ ಅಲ್ಲ. ಓಕೆ, ಇಟ್ ಇನ್ಕ್ಲೂಡ್ಸ್ ಮೆನಿ ಡಿಸಿಪ್ಲಿನ್ಸ್ ಅಂತ ಹೇಳ್ದ. ಓಕೆ, ಸೊ ಬರೇ ಒಂದೇ ಸಬ್ಜೆಕ್ಟ್ ಅಂತ ಹೇಳಿ ನಾವ್ ಅದನ್ನ ಕನ್ಸಿಡರ್ ಮಾಡಕ್ ಆಗಂಗಿಲ್ಲ, ಅಥವಾ ಒಂದೇ ಮ್ಯಾಟರ್ ಅಂತ ಹೇಳಿ ಅದನ್ನ ನಾವು ಕನ್ಸಿಡರ್ ಮಾಡಕ್ ಆಗಂಗಿಲ್ಲ. ಸೊ ಇಟ್ಸ್ ಸ್ಟಡಿ ಆಫ್ ಬೋತ್ ಬಹಳಷ್ಟು ಡಿಸಿಪ್ಲಿನ್ಸ್ ನಾವಿಲ್ಲಿ ನೋಡ್ತೀವಿ. ಅದಕ್ಕೆ ಏನಂತ ಕರೀತಾನ ಮಲ್ಟಿ ಡಿಸಿಪ್ಲಿನರಿ ನೇಚರ್ ಅಂತ ಹೇಳ್ತಾನೆ. ಸೊ ಇದನ್ನ ವೆರಿ ಬ್ಯೂಟಿಫುಲಿ ಒಂದು ಟೇಬಲ್ ಫಾರ್ಮೆಟ್ ನಾಗ ಹಾಕಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋಣ. ಓಕೆ, ಸೊ ಅಂದ್ರೆ ಏರ್, ವಾಟರ್, ಸಾಯಿಲ್, ನಾಯ್ಸ್ ಇವಕ್ಕೆಲ್ಲ ನಾವು ಕೆಮಿಸ್ಟ್ರಿ, ಫಿಸಿಕ್ಸ್, ಅಟ್ಮಾಸ್ಫಿಯರಿಕ್ ಸೈನ್ಸ್ ಇವೆಲ್ಲ ಯೂಸ್ ಮಾಡ್ತೀವಿ. ಓಕೆ, ಆಮೇಲೆ ಎನರ್ಜಿ ರಿಸೋರ್ಸಿಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಜಿಯಾಲಜಿ ಇವೆಲ್ಲ ಯೂಸ್ ಮಾಡ್ತೀವಿ. ಓಕೆ, ಬಯೋ ಕಂಪೋನೆಂಟ್ಸ್ ಗೆ ಬಯಾಲಜಿ ಯೂಸ್ ಮಾಡ್ತೀವಿ. ರಿಸೋರ್ಸ್ ಮ್ಯಾಪಿಂಗ್ ಗೆ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಇವನ್ನೆಲ್ಲ ಯೂಸ್ ಮಾಡ್ತೀವಿ. ಅಂದ್ರೆ ಟೋಟಲಿ ಎಲ್ಲೆಲ್ಲೇ ನಾವು ಯಾವ ಟೆಕ್ನಾಲಜಿನ ಯೂಸ್ ಮಾಡ್ತೀವಿ ಅಥವಾ ಯಾವ ಡಿಸಿಪ್ಲಿನ್ಸ್ ನ ಯೂಸ್ ಮಾಡ್ತೀವಿ ಅಂತ ಹೇಳಿ ಒಂದು ಟೇಬಲ್ ಫಾರ್ಮೆಟ್ ಒಳಗೆ ನಿನ್ನೆ ನಾವು ನೋಡಿದ್ವಿ. ಓಕೆ, ಸೊ ಓವರ್ ಆಲ್ ಮಲ್ಟಿ ಡಿಸಿಪ್ಲಿನರಿ ಅಂತಂದ್ರೆ ಏನ್ ಹೇಳ್ಬೇಕು, ಎನ್ವಿರಾನ್ಮೆಂಟಲ್ ಸೈನ್ಸ್ ನ ಬಹಳಷ್ಟು ಡಿಸಿಪ್ಲಿನ್ ಒಳಗ ನಾವು ಅದನ್ನ ಯೂಸ್ ಮಾಡ್ತೀವಿ. ಅಂತಂದ್ರೆ ಓನ್ಲಿ ಒನ್ ಸಬ್ಜೆಕ್ಟ್ ಮ್ಯಾಟರ್ ಅಂತ ಕರಂಗಿಲ್ಲ, ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಮೋರ್ ಡಿಸಿಪ್ಲಿನರೀಸ್ ಅಂತ ಹೇಳಿ ನಿನ್ನೆ ನೋಡಿದ್ವಿ. ರಿಮೆಂಬರ್ಡ್ ಎವ್ರಿ ಒನ್ ಯೆಸ್ಟರ್ಡೇಸ್ ಕ್ಲಾಸ್? ನಿನ್ನೆ ಕ್ಲಾಸ್ ನೆನಪದಲ್ಲ? Yes, ma'am. Okay, so today we'll go for the topic called as need for public awareness. Okay, ಸೊ ಎನ್ವಿರಾನ್ಮೆಂಟ್ ಬಗ್ಗೆ ಪಬ್ಲಿಕ್ ಅವೇರ್ನೆಸ್ ನೀಡ್ ಅದ ಏನು ಅಂತ ಹೇಳಿ ಟಾಪಿಕ್ ಇವತ್ತ ನೋಡೋಣ ಅಂತಕ್ಕೆ. ಸೊ ಪಬ್ಲಿಕ್ ಅವೇರ್ನೆಸ್ ಅಂತಂದ್ರೆ ಎಲ್ಲಾರ್ಗೂ ಒಂದು ಎನ್ವಿರಾನ್ಮೆಂಟ್ ಬಗ್ಗೆ ಅವೇರ್ನೆಸ್ ಮೂಡ್ಸ ಅಂತ ಕೆಲ್ಸ ನಾವ್ ಮಾಡ್ಬೇಕೇನು, ಅದು ನೀಡ್ ಅದ ಏನು ಅಂತ ಹೇಳಿ ನಾವಿಲ್ಲಿ ನೋಡ್ತೀವಿ ಅಂತ ಹೇಳ್ತಾನೆ. ಓಕೆ, ನೋಡ್ರಿ, as the earth's natural resources are rapidly dwindling and our environment is being increasingly degraded by human activities, it is evident that something need to be done. Okay, ಏನ್ ಹೇಳಾಕತ್ತಾನ ನೋಡ್ರಿ, as earth's natural resources are rapidly dwindling and our environment is being increasingly degraded by human activities. Okay, so human activities ನಿಂದ ಹ್ಯೂಮನ್ ಆಕ್ಟಿವಿಟೀಸ್ ಸಲಾಗ ನಮ್ ಅರ್ತ್ಸ್ ನ್ಯಾಚುರಲ್ ರಿಸೋರ್ಸಸ್ ಏನದಲ್ಲ ಅದು ಡ್ವಿಂಗ್ಲಿಂಗ್ ಆಗತ್ತದ. ಓಕೆ, ಸೊ ಎನ್ವಿರಾನ್ಮೆಂಟ್ ಡಿಗ್ರೇಷನ್ ಆಗಾಕತ್ತದ. ಓಕೆ, ಸೊ ಅದಕ್ಕ ಅದನ್ನ ಸ್ಟಾಪ್ ಮಾಡಾಕ ನಾವು ಸಮಥಿಂಗ್ ಹ್ಯಾಸ್ ಟು ಬಿ ಕ್ಯಾರಿ ಔಟ್ ಅಂತ ಹೇಳ್ತಾನ. ಓಕೆ, ಅಂದ್ರ ಹ್ಯೂಮನ್ ಆಕ್ಟಿವಿಟೀಸ್ ಏನ್ ಡಿಗ್ರೇಟೆಡ್ ಮಾಡಾಕತ್ತದ ಎನ್ವಿರಾನ್ಮೆಂಟ್ ಮೇಲೆ, ಸೊ ಅದ್ರನಿಂದ ಏನಾಗತ್ತಂದ್ರ ಡ್ವಿಂಗ್ಲಿಂಗ್ ಆಗತ್ತ. ಡ್ವಿಂಗ್ಲಿಂಗ್ ಅಂತಂದ್ರ ಕುಗ್ಗಿ ಬೀಳೋದು ಅಥವಾ ಚೇಂಜಸ್ ಆಗೋದು ಅಂತ ಹೇಳ್ಬೋದು. ಓಕೆ, ಸೊ ಎನ್ವಿರಾನ್ಮೆಂಟ್ ಮೇಲೆ ಬಹಳಷ್ಟು ಎಫೆಕ್ಟ್ ಆಗಾಕತ್ತದ, ರ್ಯಾಪಿಡ್ಲಿ ಎಫೆಕ್ಟ್ ಆಗಾಕತ್ತದ. ಓಕೆ, ಸೊ ಅದನ್ನ ನಾವು ಆ ನೀಡ್ಸ್ ನಾವು ಚೇಂಜ್ ಮಾಡ್ಬೇಕು. ಓಕೆ, ಸೊ ಅದು ಚೇಂಜ್ ಮಾಡಕ್ಕೆ ನೀಡ್ ಅದ ಅಂತೇಳಿ ಹೇಳ್ತಾನೆ. ಓಕೆ, ಸೊ ಮೋಸ್ಟ್ ಆಫ್ ಅಸ್ ಫೀಲ್ ದಟ್ ಮ್ಯಾನೇಜಿಂಗ್ ಆಲ್ ದಿಸ್ ಈಸ್ ಸಮಥಿಂಗ್ ದಟ್ ದ ಗವರ್ಮೆಂಟ್ ಶುಡ್ ಡೂ. ಓಕೆ, ಇದೇನಂತಂದ್ರೆ ಎಲ್ಲಾರು ಏನ್ ತಿಳ್ಕೊಂಡಿವಿ ಅಂತಂದ್ರ ಇದು ಎನ್ವಿರಾನ್ಮೆಂಟ್ ಬಗ್ಗೆ ನಾವು
ಚೇಂಜ್ ಮಾಡ್ಬೇಕಾಗಿತ್ತಂದ್ರ ಅಥವಾ ಮ್ಯಾನೇಜ್ ಮಾಡ್ಬೇಕಾಗಿತ್ತಂದ್ರೆ ಗೌರ್ಮೆಂಟ್ ಮಾಡ್ಬೇಕು ಅಂತ ಅನ್ನೋದನ್ನ ನಾವು ತಿಳ್ಕೊಂಡಿವಿ. ಓಕೆ ಓಕೆ ಎಲ್ಲಾನು ಏನ್ ರಿಲೇಟೆಡ್ ಟು ಎನ್ವಿರಾನ್ಮೆಂಟ್ ಇರ್ಲಿ, ಸೊ ಏನೇ ಇರ್ಲಿ ಇದನ್ನ ಗೌರ್ಮೆಂಟ್ ಮಾಡ್ಬೇಕು ಅಂತೇಳಿ ಎಲ್ಲಾರು ನಾವು ತಿಳ್ಕೊಂಡಿವಿ. ಬಟ್ ಅವ ಏನ್ ಹೇಳ್ತಾನೆ ನೋಡ್ರಿ, ಬಟ್ ಇಫ್ ವಿ ಗೋ ಅಂಡರಿಂಗ್ ಅವರ್ ಎನ್ವಿರಾನ್ಮೆಂಟ್ ದರ್ ಇಸ್ ನೋ ವೇ ಇನ್ ವಿಚ್ ಗೌರ್ಮೆಂಟ್ ಕ್ಯಾನ್ ಪರ್ಫಾರ್ಮ್ ಆಲ್ ದಿಸ್ ಕ್ಲೀನ್ ಅಪ್ ಫಂಕ್ಷನ್ಸ್. ಓಕೆ ಈಗ ನೋಡ್ರಿ, ನಿಮ್ ಮನಿ ಬಾಜು ನೀವೇನೋ ಕಸ ಒಗಿತೀರಿ. ಓಕೆ ಸೊ ಕಸ ಒಗದ್ಮೇಲೆ ಗೌರ್ಮೆಂಟ್ ದವ್ರು ಬಂದು ಕ್ಲೀನ್ ಅಪ್ ಮಾಡ್ಬೇಕು, ಕ್ಲೀನ್ ಮಾಡ್ಬೇಕು ಅಂತೇಳಿ ನೀವು ತಲೆಗೆ ಇಟ್ಕೊಂಡ್ ಕೂಡ್ತೀರಿ. ಕರೆಕ್ಟ್? ಓಕೆ ನಿಮ್ದು ಕಸ ನಿಮ್ ಮನಿ ಬಾಜು ನೀವ್ ಒಗ್ದಿರ್ತೀರ, ಅದನ್ನ ಗೌರ್ಮೆಂಟ್ ಪರ್ಸನ್ಸ್ ಬಂದು ಮೀನ್ಸ್ ಸ್ವೀಪರ್ ಬಂದಿರ್ತಾರಲ್ಲ ಮುಂಜಾನೆ, ಅವ್ರು ಬಂದು ಅದನ್ನ ಕ್ಲೀನ್ ಮಾಡ್ಬೇಕಂತ ನೀವ್ ಅನ್ಕೊಂಡ್ ಕುಂದಿರ್ತೀರ. ಅದನ್ನ ಯಾಕೆ ಮಾಡ್ಬೇಕು? ನಿಮ್ದು ಮನಿ ಬಾಜು ಇದ್ದ ಕಸನ ನೀವ್ ತೆಗಿಬಹುದು, ಅದು ನಿಮ್ದು ಕಸ. ಓಕೆ ಸೊ ಅದ ಏನ್ ಹೇಳಕತ್ತ ನಾವ್ ಅಂತಂದ್ರ ನಾವೇನ್ ಎನ್ವಿರಾನ್ಮೆಂಟ್ ರಿಲೇಟೆಡ್ ಏನದಲ್ಲ ಅದನ್ನ ಗೌರ್ಮೆಂಟ್ ದವ್ರು ಮಾಡ್ಬೇಕು ಅಂತೇಳಿ ಬಾಳ್ ಮಂದಿ ತಲೆಗೆ ಇಟ್ಕೊಂಡ್ ಕುಂತಿರ್ತೇವೆ. ಓಕೆ ಫೀಲ್ ಮಾಡ್ಕೊಂಡ್ ಕೂತಿರ್ತೇವೆ. ಬಟ್ ಅವ ಏನ್ ಹೇಳ್ತಾನೆ, ಇಫ್ ವಿ ಗೋ ಎಂಡೂರಿಂಗ್ ಅವರ್ ಎನ್ವಿರಾನ್ಮೆಂಟ್, ನಾವ ನಮ್ದು ಎನ್ವಿರಾನ್ಮೆಂಟ್ ನ ಹಂಗ ಹಾಳ್ ಮಾಡ್ಕೊತ ಹೋಗ್ತೀವಿ, ಅದನ್ನ ಗೌರ್ಮೆಂಟ್ ಯಾಕೆ ಬಂದ ಕ್ಲೀನ್ ಅಪ್ ಮಾಡ್ಬೇಕು ಅಂತ ಹೇಳ್ತಾನೆ. ನಮ್ದು ಎನ್ವಿರಾನ್ಮೆಂಟ್ ನ ನಾವ್ ಹಾಳ್ ಮಾಡಾಕತ್ತೀವಿ, ವೈ ಗೌರ್ಮೆಂಟ್ ಶುಡ್ ಡೂ ಅದನ್ನ ಗೌರ್ಮೆಂಟ್ ದವ್ರು ಮಾಡ್ಬೇಕನ್ನೋದನ್ನ ಯಾಕೆ ತಲೆಗೆ ಇಟ್ಕೊಂಡ್ ಕೂಡ್ತೀರಿ ಅಂತ ಅವ ಕೇಳ್ತಾನೆ. ಓಕೆ ಇಟ್ ಈಸ್ ದ ಪ್ರಿವೆನ್ಷನ್ ಆಫ್ ಎನ್ವಿರಾನ್ಮೆಂಟ್ ಡಿಗ್ರೇಷನ್ ದಟ್ ಮಸ್ಟ್ ಬಿಕಮ್ ಅ ಪಾರ್ಟ್ ಆಫ್ ಅವರ್ ಆಲ್ ಲೈಫ್ಸ್. ಓಕೆ ಸೊ ನಿಮ್ದ ಎನ್ವಿರಾನ್ಮೆಂಟ್ ಅದ, ನಿಮಗ್ ಬೇಕಾಗಿದೆ, ಅದನ್ನ ನೀವು ಸರಿಯಾಗಿ ಮಾಡ್ಕೋಬೇಕು. ಯಾಕೆ ಗೌರ್ಮೆಂಟ್ ದವನ ಬಂದ್ ಮಾಡ್ಬೇಕು? ನೀವು ಕಸ ಹಾಕಿರ್ತೀರಿ, ಮುಂಜಾನೆ ಕಸ ತಗೊಂಡ್ ಬೈತ ನಿಮ್ ಮನಿ ಬಾಜು ಹಾಕಿರ್ತೀರಿ. ಓಕೆ ಸೊ ವೈ ಯು ಆರ್ ಎಕ್ಸೆಪ್ಟಿಂಗ್ ಟು ಕ್ಲೀನ್, ಇಟ್ ಶುಡ್ ಬಿ ಕ್ಲೀನ್ ಬೈ ದ ಗವರ್ಮೆಂಟ್. ಓಕೆ ನೀವ್ ಯಾಕೆ ಎಕ್ಸೆಪ್ಟ್ ಮಾಡತ್ತೀರಿ ಗೌರ್ಮೆಂಟ್ ದವ್ರು ಬಂದ್ ಅದನ್ನ ಕ್ಲೀನ್ ಮಾಡ್ಬೇಕಂತ ಹೇಳಿ? ಇಲ್ಲ. ಓಕೆ ನಿಮ್ದ ಎನ್ವಿರಾನ್ಮೆಂಟ್ ಅದ, ನಿಮ್ ಪ್ರಿವೆನ್ಷನ್ ಅದ, ಅದನ್ನ ನೀವ್ ಮಾಡ್ಕೋರಿ. ಓಕೆ ಇಟ್ ಶುಡ್ ಬಿ ಅ ಪಾರ್ಟ್ ಆಫ್ ಅವರ್ ಲೈಫ್ಸ್, ನಮ್ ಲೈಫ್ಸ್ ಅದ. ಸೊ ನಾವ್ ಅದನ್ನ ಪ್ರಿವೆನ್ಷನ್ ಮಾಡ್ಬೇಕು. ಓಕೆ ಜಸ್ಟ್ ಫಾರ್ ಎನಿ ಡಿಸೀಸ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಪ್ರೊಟೆಕ್ಟಿಂಗ್ ಅವರ್ ಎನ್ವಿರಾನ್ಮೆಂಟ್ ಈಸ್ ಎಕನಾಮಿಕ್ಲಿ ಮೋರ್ ವೈಬಲ್ ದೆನ್ ಕ್ಲೀನಿಂಗ್ ಇಟ್ ಅಪ್ ಒನ್ಸ್ ಇಟ್ ಈಸ್ ಡ್ಯಾಮೇಜ್. ಓಕೆ ನಾವ್ ಹೆಂಗ್ ಅಂತೀವಲ್ಲ, ಯಾವ್ದೇ ಒಂದ್ ಡಿಸೀಸ್ ಬತ್ತಂದ್ರ ನಾವ್ ಪ್ರಿವೆಂಟ್ ಮಾಡದ್, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಅಂತೀವಿ. ಕರೆಕ್ಟ್? ಆ ಡಿಸೀಸ್ ಬಂದು ನಾವ್ ಸಾಯಕ್ಕಿಂತ ಅದು ಬರಕ್ಕಿಂತ ಪೆಲ ನಾವ್ ಅದನ್ನ ಪ್ರಿವೆನ್ಷನ್ ಮಾಡೋದು ನಾವ್ ಹೆಂಗ್ ಬೆಟರ್ ಅಂತ ಅನ್ಕೋತೀವಲ್ಲ, ಹಂಗ ಪ್ರೊಟೆಕ್ಟಿಂಗ್ ಅವರ್ ಎನ್ವಿರಾನ್ಮೆಂಟ್ ಈಸ್ ಮೋರ್ ವಿಲಿಯಬಲ್ ಅಂತ ಹೇಳ್ತಾನೆ. ಸೊ ಕ್ಲೀನ್ ಮಾಡಕ್ಕಿಂತ, ಕ್ಲೀನ್ ಅಪ್ ಮಾಡಿ ಅದನ್ನ ಡ್ಯಾಮೇಜ್ ಮಾಡಕ್ಕಿಂತ ಅದನ್ನ ಪ್ರಿವೆಂಟ್ ಮಾಡ್ಬೇಕು ನಾವ್. ಓಕೆ ನಮ್ ಮನಿ ಬಾಜು ಇದ್ದ ಸರೌಂಡಿಂಗ್ ನ ಚಲ್ಲಿ, ವೇಸ್ಟ್ ಇದ್ದದೆಲ್ಲ ಚಲ್ಲಿ ಅದನ್ನ ಕ್ಲೀನ್ ಮಾಡಕ್ಕಿಂತ ಚಲ್ಲದನ್ನ ಬಿಡ್ಬೇಕು ನಾವ್. ಕ್ಲಿಯರ್ ಆತ? ಪ್ರೊಟೆಕ್ಟ್ ಮಾಡಕ್ ಅಂದ್ರೆ ಅದನ್ನ ಕ್ಲೀನ್ ಅಪ್ ಮಾಡಕ್ಕಿಂತ ಅದನ್ನ ಮಾಡೋದನ್ನ ನಾವ್ ಸ್ಟಾಪ್ ಮಾಡ್ಬೇಕು. ಓಕೆ ಸೊ ಅದನ್ನ ಏನ್ ಹೇಳ್ತೀವಿ, ಲೈಕ್ ನಾವ್ ಹೆಂಗ್ ಅಂತೀವಲ್ಲ, ಫಾರ್ ಯಾವ್ದೇ ಡಿಸೀಸ್ ಬರಕ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೆಂಗ್ ಕರಿತೀವಲ್ಲ, ಹಂಗ ಎನ್ವಿರಾನ್ಮೆಂಟ್ ಹಾಳ್ ಮಾಡಿ ಅದನ್ನ ಡ್ಯಾಮೇಜ್ ಮಾಡಕ್ಕಿಂತ ಅದನ್ನ ಮಾಡೋದನ್ನ ನಾವು ತಪ್ಪಿಸ್ಬೇಕು ಅಂತ ಹೇಳ್ತಾನೆ. ಓಕೆ ಇಂಡಿವಿಜುವಲಿ ವಿ ಕ್ಯಾನ್ ಪ್ಲೇ ಅ ಮೇಜರ್ ರೋಲ್ ಇನ್ ಎನ್ವಿರಾನ್ಮೆಂಟ್ ಮ್ಯಾನೇಜ್ಮೆಂಟ್. ಎಲ್ಲಾ ಇಂಡಿವಿಜುವಲ್ ಪರ್ಸನ್ ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟ್ ಸಲಕ ಬಹಳಷ್ಟು ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡ್ತಾನ ಅಂತ ಹೇಳ್ತಾನ. ಸೊ ಓವರ್ ಆಲ್ ಏನ್ ಹೇಳಕತ್ತಾನ, ನಾವ್ ಮಾಡಿದ್ದನ್ನ ನಾವನ್ನೇ ಅದನ್ನ ಸರಿಪಡಿಸ್ಬೇಕು. ಓಕೆ ಸೊ ಗೌರ್ಮೆಂಟ್ ದವ್ರು ಬಂದ್ ಅದನ್ನ ಕ್ಲೀನ್ ಮಾಡ್ಬೇಕು, ಗೌರ್ಮೆಂಟ್ ದವ್ರು ಬಂದ್ ಅದನ್ನ ನೋಡ್ಕೋಬೇಕನ್ನೋದನ್ನ ನಾವ್ ತಲೆಗೆ ಇಟ್ಕೋಬಾರ್ದು. ಓಕೆ ಸೊ ಯಾರ್ ಮಾಡಿರ್ತಾರ ಅದನ್ನ ಅವ್ರಾಗೆ ಖುದ್ದ ಅದನ್ನ ಕ್ಲೀನ್ ಮಾಡ್ಬೇಕು. ಓಕೆ ಸೊ ಕ್ಲೀನ್ ಮಾಡಂತ ಪರಿಸ್ಥಿತಿನ ತರ್ಸ್ಕೋಬಾರ್ರಿ. ಓಕೆ ಸೊ ನಾವ್ ಕಸ ಚೆಲ್ಲಿ ಅದನ್ನ ಮತ್ ಕ್ಲೀನ್ ಮಾಡಕ್ಕಿಟ್ಟ ನಾವ್ ಅದನ್ನ ಕಸನ್ನ ಚೆಲ್ಲಾರ್ದಂಗ್ ಇಟ್ಕೊಳ್ಳೋದ ನಮ್ ಕೆಲ್ಸ. ಸೊ ಎಲ್ಲಾರು ಇಂಡಿವಿಜುವಲ್ ಪರ್ಸನ್ ಎನ್ವಿರಾನ್ಮೆಂಟ್ ನ ಮ್ಯಾನೇಜ್ ಮಾಡ್ಬೇಕು ಅಂತ ಹೇಳ್ತಾನೆ. ಸೊ ಕ್ಲಿಯರ್ ಅಬೌಟ್ ದೀಸ್ 2 slides? Please reply. Everyone clear about Yes, these 2 slides? yes, ma'am. What about others? Everyone clear? Your slides clear adwa? Yes, ma'am. Others how many idere na? I want reply from everyone. Please reply, at least message or at least raise your hands. Everyone. Okay
Lower your hands. Just lower your hands. I will take the attendance. Please, everyone, lower your hands. ಹ್ಯಾಂಡ್ ನ ತೆಳಗ್ ಇಳಿಸ್ರಿ, ನಾ ಅಟೆಂಡೆನ್ಸ್ ತಗೋತೀನಿ ಒಂದ್ ಸ್ವಲ್ಪ. ನೀವು ಹ್ಯಾಂಡ್ ರೈಸ್ ಮಾಡ್ಕೊಂಡು ಕೂತ್ರೆ ಏನಾಗ್ತದೆ, ಅದು ಆರ್ಡರ್ ಒಳಗ್ ಬರಂಗಿಲ್ಲ. ಓಕೆ, ಆಮೇಲೆ ಒಂದ್ ಸ್ವಲ್ಪ ಮಂದಿ ಮಿಸ್ನು ಆಗ್ತದೆ. ಓಕೆ, ಸೊ ಪ್ಲೀಸ್ ಎವ್ರಿವನ್ ಲೋವರ್ ಯುವರ್ ಹ್ಯಾಂಡ್ಸ್. Sagar Binajgi, lower your hands. Okay, thank you. Just take attendance. Just give me 2 minutes. Tamil line forward thing. Okay, ಅಂದ್ರೆ ಇವತ್ತು attendance ಭಾಳ ಕಮ್ಮಿ ಇದೆ. Last class. Okay, so we'll go for the next slide here. Okay, so we can reduce continuation of that only. Okay, so we can reduce wastage of natural resources, and we can act as watchdogs that inform the government about sources that lead to pollution and degradation of the environment. Okay, ಇಲ್ಲಿ ಏನಂತ ನೋಡ್ರಿ, ನಾವು ವೇಸ್ಟೇಜ್ ನ್ಯಾಚುರಲ್ ರಿಸೋರ್ಸಸ್ ನ ವೇಸ್ಟೇಜ್ ಮಾಡೋದನ್ನ ನಾವು ರೆಡ್ಯೂಸ್ ಮಾಡ್ಬೇಕಂತ ಹೇಳ್ತಾನೆ. ಓಕೆ, ಸೊ ಅದನ್ನಿಂದ ರೆಡ್ಯೂಸ್ ಮಾಡ್ಬೇಕು. ಆಮೇಲೆ ವಾಚ್ ಡಾಗ್ಸ್ ಆಗ್ಬೇಕಂದ್ರೆ, ವಾಚ್ ಡಾಗ್ಸ್ ಅಂತಂದ್ರೆ ಗೌರ್ಮೆಂಟ್ ಗೆ ಇನ್ಫಾರ್ಮ್ ಮಾಡ್ಬೇಕು. ಯಾರಾದ್ರೂ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಮಾಡಾಕತ್ರು ಅಂತಂದ್ರೆ ಅದನ್ನ ನೋಡಿ ನಾವು ಗೌರ್ಮೆಂಟ್ ಗೆ ಇನ್ಫಾರ್ಮೇಶನ್ ಮಾಡ್ಬೇಕು ಅಂತ ಹೇಳ್ತಾನ. ಅಂತಂದ್ರೆ ದಿಸ್ ಇಸ್ ಅವರ್ ಡ್ಯೂಟಿ ಟು ಪ್ರೊಟೆಕ್ಟ್ ಅವರ್ ಎನ್ವಿರಾನ್ಮೆಂಟ್. ಓಕೆ, ಸೊ ನೀವು ಫಸ್ಟ್ ಅದನ್ನ ನ್ಯಾಚುರಲ್ ರಿಸೋರ್ಸಸ್ ನ ವೇಸ್ಟ್ ಮಾಡೋದನ್ನ ನಿಂದಿರ್ಸ್ರಿ. ಓಕೆ, ಯಾರಾದ್ರೂ ಬೇರೆದವ್ರು ಮಾಡಾಕತ್ರ ಅಂದ್ರೆ ಯು ಹ್ಯಾವ್ ಟು ವಾಚ್ ಡಾಗ್ ಅಂತಂದ್ರೆ ಅದನ್ನ ಅವ್ರನ್ನ ನೋಡಿ ಅದ್ರ ಮೇಲೆ ಕಣ್ಣಿಟ್ಟು, ಓಕೆ, ಸೊ ಕಣ್ಣಿಟ್ಟು ನಾವು ಅದನ್ನ ಗೌರ್ಮೆಂಟ್ ಗೆ ಇನ್ಫಾರ್ಮ್ ಮಾಡ್ಬೇಕು. ಇವ್ರು ಇದನ್ನ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಮಾಡಾಕತ್ತಾರ, ಎನ್ವಿರಾನ್ಮೆಂಟ್ ಇಂದ ಡಿಗ್ರೇಷನ್ ಮಾಡಾಕತ್ತಾರ ಅಂತ ಹೇಳಿ ನಾವು ಅದನ್ನ ಇನ್ಫಾರ್ಮೇಶನ್ ಮಾಡ್ಬೇಕು. ಓಕೆ, ದಿಸ್ ಕ್ಯಾನ್ ಓನ್ಲಿ ಬಿ ಮೇಡ್ ಪಾಸಿಬಲ್ ಥ್ರೂ ಪಬ್ಲಿಕ್ ಅವೇರ್ನೆಸ್. ಸೊ ಇದನ್ನ ಯಾವಾಗ ಆಗ್ತದೆ ಅಂತಂದ್ರೆ ನಾವು ಪಬ್ಲಿಕ್ ಅವೇರ್ನೆಸ್ ಮಾಡಿದಾಗ ಅಷ್ಟೇ ಇದನ್ನ ನಾವು ಮಾಡ್ಬೋದು ಅಂತ ಹೇಳಿ ಹೇಳ್ತಾರೆ. ಓಕೆ, ನೆಕ್ಸ್ಟ್ ನೋಡ್ರಿ, ಪಬ್ಲಿಕ್ ಅವೇರ್ನೆಸ್ ನ ಹೆಂಗ್ ಮಾಡ್ತೀರಿ ಅಂತ ಹೇಳಿ. ಓಕೆ, ಸೊ ಪಬ್ಲಿಕ್ ಅವೇರ್ನೆಸ್ ನ ಬಹಳಷ್ಟು ವೇದಾಗ ಮಾಡ್ಬೋದು. ಮಾಸ್ ಮೀಡಿಯಾ ಸಚ್ ಆಸ್ ನ್ಯೂಸ್ ಪೇಪರ್, ರೇಡಿಯೋ ಅಂಡ್ ಟೆಲಿವಿಷನ್ ಸ್ಟ್ರಾಂಗ್ಲಿ ಇನ್ಫ್ಲೂಯೆನ್ಸ್ ಪಬ್ಲಿಕ್ ಒಪಿನಿಯನ್. ಓಕೆ, ಸೊ ಹೆಂಗ್ ಮಾಡ್ತೀರಿ ಅಂತಂದ್ರೆ ಫಸ್ಟ್ ಥಿಂಗ್ ಇಸ್ ಮಾಸ್ ಮೀಡಿಯಾ. ಓಕೆ, ಮಾಸ್ ಮೀಡಿಯಾ ಅಂತಂದ್ರೆ ನ್ಯೂಸ್ ಪೇಪರ್ ನಾಗ ಅವೇರ್ನೆಸ್ ಕೊಡೋದಾಗ್ಲಿ, ಓಕೆ, ರೇಡಿಯೋ ಟೆಲಿವಿಷನ್ ಒಳಗ್ ಆಡ್ ನ ಕೊಡೋದಾಗ್ಲಿ. ಓಕೆ, ಸೊ ಇದನ್ನೆಲ್ಲ ಮಾಡೋದ್ರಿಂದ ಏನಾಗ್ತದೆ, ಪಬ್ಲಿಕ್ ಗೆ ಸ್ಟ್ರಾಂಗ್ಲಿ ಇನ್ಫ್ಲೂಯೆನ್ಸ್ ಕೊಡ್ತದ ಅಂತ ಹೇಳ್ತಾನೆ. ಓಕೆ, ಸೊ ನಾವೇನ್ ಮಾಡ್ಬೇಕು, ನ್ಯೂಸ್ ಪೇಪರ್ ನಾಗ ಒಂದು ಕರೆಕ್ಟ್ ಆಗಿ ಆರ್ಟಿಕಲ್ ಬರೆದು, ಓಕೆ, ಒಂದ್ ಎನ್ವಿರಾನ್ಮೆಂಟ್ ಬಗ್ಗೆ ಆರ್ಟಿಕಲ್ ಬರಿಬಹುದು. ಓಕೆ, ಅಥವಾ ಒಂದ್ ಪಿಕ್ಚರೈಸ್ಡ್ ಮಾಡಿ ಎನ್ವಿರಾನ್ಮೆಂಟ್ ಹೆಂಗ್ ಹಾಳಾಗತ್ತದ ಅಂತ ಒಂದ್ ಪಿಕ್ಚರೈಸ್ ಮಾಡಿ ನ್ಯೂಸ್ ಪೇಪರ್ ನಾಗ ಪಬ್ಲಿಷ್ ಮಾಡ್ಬೋದು. ಓಕೆ, ಅಥವಾ ಒಂದ್ ಆಡ್ ಮಾಡಿ ಎನ್ವಿರಾನ್ಮೆಂಟ್ ಮ್ಯಾಗ ಆಡ್ ಮಾಡಿ ಗ್ಲೋಬಲ್ ವಾರ್ಮಿಂಗ್ ಮಾಡೋದಾಗ್ಲಿ ಅಥವಾ ಎನ್ವಿರಾನ್ಮೆಂಟ್ ನೆಲ್ಲ ಹಾಳು ಮಾಡೋದಾಗ್ಲಿ. ಸೊ ಅದನ್ನ ಒಂದ್ ಆಡ್ ಟೈಪ್ ಮಾಡಿ, ವಿಡಿಯೋ ಟೈಪ್ ಮಾಡಿ ಅದನ್ನ ಟೆಲಿವಿಷನ್ ಕೊಡೋದಾಗ್ಲಿ. ಓಕೆ, ರೇಡಿಯೋ ಒಳಗ ಅದ್ರ ಬಗ್ಗೆ ಏನೋ ಒಂದು ಫ್ಯೂ ಲೈನ್ಸ್ ಆಗಿ, ಒಂದ್ ಫ್ಯೂ ಸಾಂಗ್ಸ್ ಆಗಿ ಅದನ್ನ ನಾವು ಕೊಡ್ಬೋದು ರೇಡಿಯೋ ಒಳಗು. ಓಕೆ, ಸೊ ಅವೇರ್ನೆಸ್ ಬಟ್ ಪಬ್ಲಿಕ್ ಗೆ ಅದ್ರದ್ದು ಸ್ಟ್ರಾಂಗ್ ಇನ್ಫ್ಲೂಯೆನ್ಸ್ ಬೀಳ್ಬೇಕು, ಹಂಗ ನೀವು ಮಾಡ್ಬೇಕಂತ ಹೇಳ್ತಾರೆ. ಓಕೆ, ಸುಮ್ಮ ಬರೀ ನೀವು ನ್ಯೂಸ್ ಪೇಪರ್ ನಾಗ ಎನ್ವಿರಾನ್ಮೆಂಟ್ ನ ಕಾಪಾಡ್ರಿ ಅಂತ ಹಾಕಿದ್ರೆ ಯಾರು ಮಾಡಂಗಿಲ್ಲ. ಓಕೆ, ಇಫ್ ಯು ರೈಟ್ ಸಚ್ ಎ ಆರ್ಟಿಕಲ್, ಓಕೆ, ಒಂದ್ ಆರ್ಟಿಕಲ್ ಬರದ್ ಅಥವಾ ಒಂದು ಪಿಕ್ಚರೈಸ್ಡ್ ಮಾಡಿ ಹೆಂಗ್ ಎನ್ವಿರಾನ್ಮೆಂಟ್ ಹಾಳಾಗತ್ತದ ಅಂತ ಪಿಕ್ಚರೈಸ್ಡ್ ಮಾಡಿ ನೀವು ಅದನ್ನ ಪಬ್ಲಿಷ್ ಮಾಡಿದ್ರಂತ ಏನಾಗ್ತದೆ, ಪಬ್ಲಿಕ್ ಮೇಲೆ ಒಂದ್ ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗ್ತದೆ. ಓಕೆ, ಈಗ ನೀವು ಒಂದ್ ರೇಡಿಯೋ ಒಳಗ ಒಂದ್ ಸಾಂಗ್ ಮುಖಾಂತರ ಹೇಳಿದ್ರಿ ಅಥವಾ ಏನೋ ಒಂದ್ ಒಗ್ಗಟ್ಟು ಮುಖಾಂತರ ಹೇಳಿದ್ರಿ ಅಂತ ಇನ್ಫ್ಲೂಯೆನ್ಸ್ ಆಗ್ತದೆ. ಟೆಲಿವಿಷನ್ ನಾಗು ಹಂಗ ಒಂದ್ ಆಡ್ ಮಾಡಿ ಅಥವಾ ಒಂದ್ ವಿಡಿಯೋ ಮಾಡಿ ಅದನ್ನ ಬಿಟ್ರಿ ಅಂತಂದ್ರೆ ಒಂದು ಇನ್ಫ್ಲೂಯೆನ್ಸ್ ಹೆಚ್ಚಿಗೆ ಆಗ್ತದ ಪಬ್ಲಿಕ್ ಮೇಲೆ ಅಂತ ಹೇಳ್ತಾರೆ. ಓಕೆ, ಸೊ ಒನ್ ವೇ ಇಸ್ ಮಾಸ್ ಮೀಡಿಯಾ ನಿಂತ. ಸೊ ನೆಕ್ಸ್ಟ್ ಏನಂತ ನೋಡ್ರಿ, however someone has to bring this about. ಓಕೆ, ಯಾರಾದ್ರೂ ಒಂದು ಸ್ಟೆಪ್ ತಗೊಂಡ್ ಇದನ್ನ ಮಾಡೇಬೇಕು. ಓಕೆ, if each of us feels strongly about the environment, the press and media will add our effects. ಓಕೆ, ನಾವ್ ಅದನ್ನ ಮುಂದ್ ಸ್ಟೆಪ್ ಮಾಡಾಕತ್ವಿ ಅಂತಂದ್ರೆ, ಓಕೆ, ಅಂದ್ರೆ ಎನ್ವಿರಾನ್ಮೆಂಟ್ ಬಗ್ಗೆ ಒಂದು ಫೀಲ್ ಇಟ್ಕೊಂಡು ಒಂದು ನಾವು ಮುಂದ್ ಬಂದ್ವಿ ಅಂತಂದ್ರೆ ಮೀಡಿಯಾ ಮತ್ತ ಪ್ರೆಸ್ ದವ್ರು ಏನ್ ಮಾಡ್ತಾರ, ನಮ್ ಅಫೆಕ್ಟ್ ಗೆ ಆಡ್ ಮಾಡ್ತಾರ ಅವ್ರು. ಓಕೆ, ಈಗ ನೋಡ್ರಿ ಸ್ವಲ್ಪ ಮೀಡಿಯಾ ಒಳಗ್ ತೋರ್ಸಿರ್ತಾರ, ಸಮ್ ಪೀಪಲ್ ಹ್ಯಾಸ್ ಕ್ಲೀನ್ ದ ಓಷಿಯನ್ ಅಂತ ಹೇಳಿ,
ಸಮ್ ಪೀಪಲ್ ಹ್ಯಾಸ್ ಟ್ರೀ ಪ್ಲಾಂಟ್ ಮಾಡ್ಯಾರ ಅಂತೇಳಿ. ಓಕೆ, ಆಮೇಲೆ ಸಮ್ ಪೀಪಲ್ ಹ್ಯಾಸ್ ಡನ್ ಸಮ್ ಥಿಂಗ್ಸ್ ಅಂತ ಹೇಳಿ. ಸೊ ನಾವಾಗಿ ಮುಂದ್ ಬಂದ್ ಅದನ್ನ ಮಾಡಾಕತ್ವಿ ಅಂತಂದ್ರೆ, ಸ್ಟ್ರಾಂಗ್ ಫೀಲಿಂಗ್ ಇಟ್ಕೊಂಡ್ ಮಾಡಾಕತ್ವಿ ಅಂತಂದ್ರೆ, ಮೀಡಿಯಾದವರು ಪ್ರೆಸ್ದವರು ನಮ್ದು ಎಫೆಕ್ಟ್ ಗೆ ಸ್ಟ್ರಾಂಗ್ ಎಫೆಕ್ಟ್ ನ ಹಾಕ್ತಾರ ಅಂತೇಳಿ ಹೇಳ್ಬೋದು. ಓಕೆ, ನೆಕ್ಸ್ಟ್, politicians in an democracy always respond positively to a strong publicly supported movement. Okay, even politicians ಏನ್ ಮಾಡ್ತಾರೆ, ಇದಕ್ಕ ಸಪೋರ್ಟ್ ಕೊಡ್ತಾರ ಅಂತ ಹೇಳ್ತಾನೆ. ಪಾಸಿಟಿವ್ಲಿ ಆಗಿ ಸಪೋರ್ಟ್ಸ್ ಕೊಡ್ತಾರೆ. ನೋಡ್ರಿ, ಅವರೇ ಮಾಡ್ತಿರ್ತಾರೆ ಪೊಲಿಟಿಷಿಯನ್ಸ್. ಅವ್ರದ ಮೀನ್ಸ್ ಅವ್ರದ್ದು ಪಾರ್ಟಿ ಮುಂದ್ ಬರ್ಲಿ ಅಂತ ಅವ್ರು ಮಾಡ್ತಿರ್ತಾರ. ಓಕೆ, ಅವ್ರದ್ದು ಪಾರ್ಟಿದ ಹೆಸರು ಬರ್ಲಿ, ಅವ್ರ ಹೆಸರು ಬರ್ಲಿ ಅಂತ ಸ್ವಲ್ಪ ಮಂದಿ ಮಾಡ್ತಿರ್ತಾರೆ. ಬಟ್ ಅಂದ್ರೂ ನಾವ್ ಮುಂದಾಗಿ ಅವ್ರ ಜೊತೆ ಒಂದ್ ಸ್ವಲ್ಪ ಹೆಲ್ಪ್ ತಗೊಂಡು ನಾವ್ ಮಾಡಾಕತ್ವಿ ಅಂತಂದ್ರ ಅವರು ನಮಗ ಹೆಲ್ಪ್ ಮಾಡ್ತಾರ ಅಂತ ಹೇಳ್ತಾರೆ. ಓಕೆ, ಇಫ್ ಯು ಗೋ ಫಾರ್ ಸಮ್ ಪೀಪಲ್, ಪೊಲಿಟಿಷಿಯನ್ಸ್ ಕಡೆ ಹೋಗಿ ನಾ ಒಂದ್ ಸ್ವಲ್ಪ ಗಿಡ ಹಚ್ಬೇಕು ಅನ್ನಕತ್ತೀನಿ, ಸಪೋರ್ಟ್ ಮಾಡ್ರಿ ಅಂತಂದ್ರೆ ಅವ್ರ ಪಾರ್ಟಿ ಹೆಸರು ಬಡಾಕು, ಅವ್ರ ಹೆಸರು ಬರಾಕ್ನು ಅವರು ಸಪೋರ್ಟ್ ಮಾಡ್ತಾರೆ. ಓಕೆ, ಯಾರೇ ಆಗ್ಲಿ ಪೊಲಿಟಿಷಿಯನ್ಸ್ ದವರು ನಿಮ್ಗೆ ಸ್ಟ್ರಾಂಗ್ಲಿ ಸಪೋರ್ಟ್ ಮಾಡ್ತಾರ ಅಂತ ಹೇಳ್ತಾರೆ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, okay, so next, thus if you join an NGO that supports conservation, you might be able to influence politicians to make green policies. Okay, ನೀವು ಯಾವ್ದಾದ್ರು NGOs ನ ಜಾಯಿನ್ ಮಾಡಿದ್ರಿ, ಅವ್ರ ಸಪೋರ್ಟ್ ಮಾಡಾಕತ್ರಿ ಅಂತಂದ್ರೆ ಪೊಲಿಟಿಷಿಯನ್ಸ್ ಗೆ ನೀವು ಇನ್ಫ್ಲೂಯೆನ್ಸ್ ಮಾಡ್ಬೋದು, ಗ್ರೀನ್ ಪಾಲಿಸೀಸ್ ಮಾಡ್ರಿ ಅಂತ ಹೇಳಿ. ಓಕೆ, ಸೊ ಗ್ರೀನ್ ಪಾಲಿಸೀಸ್ ಅಂತಂದ್ರೆ ಎನ್ವಿರಾನ್ಮೆಂಟ್ ನ ಬಚಾವ್ ಮಾಡಕತ್ತ, ಎನ್ವಿರಾನ್ಮೆಂಟ್ ಬಗ್ಗೆ ಕೇರ್ ತಗೋಕ ಒಂದ್ ಸ್ವಲ್ಪ ಪಾಲಿಸೀಸ್ ನ ಮೇಂಟೈನ್ ಮಾಡ್ರಿ ಅಂತ ಹೇಳಿ ನೀವು ಮಾಡ್ಕೋಬಹುದು. NGO ದವ್ರು ಇರ್ತಾರ ನೋಡ್ರಿ. ಓಕೆ, ಸೊ ಬಹಳಷ್ಟು NGOs ಇರ್ತಾವ, ಎಲ್ಲಾದ್ರ ಮ್ಯಾಗೂ NGOs ಇರ್ತಾವ. ಹಂಗ ನೀವು ಒಂದ್ ಎನ್ವಿರಾನ್ಮೆಂಟ್ ರಿಲೇಟೆಡ್ NGO ಜಾಯಿನ್ ಆದ್ರಿ ಅಂತಂದ್ರೆ ನೀವು ಪೊಲಿಟಿಷಿಯನ್ಸಿಗೂ ನೀವು ಇನ್ಫ್ಲೂಯೆನ್ಸ್ ಮಾಡ್ಬೋದು. ಸೊ ಗ್ರೀನ್ ಪಾಲಿಸೀಸ್ ನ ಮಾಡ್ರಿ ಅಂತೇಳಿ ನೀವು ಅವರಿಗೆ ಇನ್ಫ್ಲೂಯೆನ್ಸ್ ನ ಮಾಡ್ಬೋದು ಅಂತ ಹೇಳ್ತಾರೆ. ಓಕೆ, ವಿ ಆರ್ ಲಿವಿಂಗ್ ಆನ್ ಸ್ಪೇಸ್ ಶಿಪ್ ಅರ್ತ್ with a limited supply of resources. Each of us is responsible for spreading the message to as many people as possible. Okay, so now earth ಮೇಲೆ ಹೆಂಗ ಬದುಕಾಕತ್ತೀವಿ ಅಂತಂದ್ರೆ ಎಲ್ಲಾನು ಲಿಮಿಟೆಡ್ ಸಪ್ಲೈ ಆಫ್ ರಿಸೋರ್ಸಸ್ ಅದ. ಓಕೆ, ನೋಡ್ರಿ, when we go for water, okay, so we have only limited supply of water. Okay, when we go for food, ಬಹಳಷ್ಟು ಮಂದಿಗೆ ಊಟ ಸಿಗಾಕತ್ತಿಲ್ಲ, ಬಹಳಷ್ಟು ಮಂದಿಗೆ ನೀರ್ ಸಿಗಾಕತ್ತಿಲ್ಲ. ಓಕೆ, the sum ನಾ ಹೇಳ್ದೆ ಮೊನ್ನೆನೆ ಒಂದ್ಸತಿ ಹೇಳ್ದೆ, in the future the day will come that we have to struggle for the water, we have to struggle for the air, we have to struggle for the food ಅಂತ ಹೇಳಿ. ಓಕೆ, ಸೊ ಅದಕ್ಕೆ ಎಲ್ಲಾನು ಲಿಮಿಟೆಡ್ ಸಪ್ಲೈ ಅದ ನಮ್ದು ಅರ್ತ್ ಮೇಲೆ ರಿಸೋರ್ಸ್, ಎನ್ವಿರಾನ್ಮೆಂಟಲ್ ರಿಸೋರ್ಸ್ ಎಲ್ಲಾನು ಲಿಮಿಟೆಡ್ ಸಪ್ಲೈ ಅದ. So everyone must take responsibility. Okay, who are present in the earth, everyone must take responsibility and spread the message to the people. Okay, people ಗೆ ಎಷ್ಟು ಪಾಸಿಬಲ್ ಆಗ್ತದ ಅಷ್ಟು ಪಾಸಿಬಲ್ ವೇದಾಗ ಮೆಸೇಜ್ ನ ಸ್ಪ್ರೆಡ್ ಮಾಡ್ರಿ. ಮಾಡೋದ್ರಿಂದ ಏನಾಗ್ತದೆ ಅಂತಂದ್ರೆ ನಮ್ ಎನ್ವಿರಾನ್ಮೆಂಟ್ ನ ಸ್ವಲ್ಪ ನಾವು ಉಳಿಸ್ಕೋಬಹುದು. ಓಕೆ, ಸೊ ಈಚ್ ಆಫ್ ಅಸ್ ಇಸ್ ರೆಸ್ಪಾನ್ಸಿಬಲ್ ಅಂತ ಹೇಳ್ತಾನೆ. ಓಕೆ, ಸೊ ಓವರ್ ಆಲ್ ಏನ್ ಹೇಳಾಕತ್ತಾನ ನೀಡ್ ಒಳಗಂತಂದ್ರೆ, ದಿಸ್ ಟೋಟಲಿ ದಿಸ್ ಟಾಪಿಕ್ ನ ನಿಮ್ಗೆ ಏನ್ ಹೇಳಾಕತ್ತಾನ ಅಂತಂದ್ರೆ, ನಾವು ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆಗದ್ ಬೇಡ. ಅವ್ರು ಇದನ್ ಮಾಡ್ತಾರ, ಅವ್ರು ಇದನ್ ಮಾಡಂಗಿಲ್ಲ ಅಂತೇಳಿ ಅವ್ರ ಮೇಲೆ ಡಿಪೆಂಡ್ ಮಾಡೋದ್ ಬೇಡ. ನಮ್ದ್ ಏನದ ನಾವ್ನ ಕ್ಲೀನ್ ಅಪ್ ಮಾಡ್ಕೊಡೋದು. ಓಕೆ, ನಮ್ದು ಸರೌಂಡಿಂಗ್ ನೀವು ನೋಡ್ರಿ, ನಿಮ್ದ ಈಗ ಯಾರೇ ಆಗ್ಲಿ ನಿಮ್ದ ಮನಿ ಬಳಿ ನಿಮ್ ಸರೌಂಡಿಂಗ್ ನೀವು ಕ್ಲೀನ್ ಮಾಡ್ಕೊಂಡ್ರಿ. ಓಕೆ, ಬಾಜು ಮನಿದವ್ರು ಅವ್ರ ಸರೌಂಡಿಂಗ್ ಕ್ಲೀನ್ ಮಾಡ್ಕೊಂಡಿದ್ರು, ಮತ್ ಬಾಜು ಮನಿದವ್ರು ಅವ್ರ ಸರೌಂಡಿಂಗ್ ಕ್ಲೀನ್ ಮಾಡ್ಕೊಂಡ್ರಂದ್ರೆ ಒಂದು ಕಾಲನಿ ಕ್ಲೀನ್ ಆಗ್ತದೆ. ಓಕೆ, ಸೊ ಹಂಗ ಎಲ್ಲಾ ಕಾಲನಿ ಕ್ಲೀನ್ ಆಗಾಕತ್ವ ಅಂದ್ರ ಒಂದ್ ಊರ್ ಕ್ಲೀನ್ ಆಗ್ತದೆ. ಓಕೆ, ಎಲ್ಲಾ ಊರ್ ಕ್ಲೀನ್ ಆಗಾಕತ್ವ ಅಂದ್ರ ಒಂದ್ ಕಂಟ್ರಿ ಕ್ಲೀನ್ ಆಗ್ತದ, ಒಂದು ಸ್ಟೇಟ್ ಕ್ಲೀನ್ ಆಗ್ತದ. ಓಕೆ, ಸೊ ಟೋಟಲಿ ಏನ್ ಹೇಳ್ಬೋದು, ನಾವು ಕ್ಲೀನಸ್ ನ ನಾವ ಕ್ಲೀನಸ್ ಇಟ್ಕೊಂಡ್ವಿ ಅಂತಂದ್ರೆ ಏನಾಗ್ತದೆ, ಬೇರೆದವ್ರು ಲೈಕ್ ಗೌರ್ಮೆಂಟಿಗೆ ಅದನ್ನ ಮಾಡ್ಬೇಕು ಅಂತ ಹೇಳಿ ನಾವ್ ಅವ್ರಿಗೆ ಫೋರ್ಸ್ಫುಲ್ ಆಗಿ ಹೇಳಕ್ ಏನಿಲ್ಲ. ಓಕೆ, ಸೊ ನಮ್ದನ್ನ ನಾವಾಗೆ ಮಾಡ್ಬೇಕು. ನಾವ್ ಹೆಂಗ್ ಅಂತೀವಲ್ಲ, ಈಗ ಡಿಸೀಸ್ ಬಂತಂತ, ಡಿಸೀಸ್ ಬರಕ್ಕೆ ತಪ್ಪಿಲ್ಲ, ಅದನ್ನ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಲ್ಲ, ನಾವ್ ಅದ್ರದ್ದು ಬರಬಾರ್ದು. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಕೊರೋನಾದ ನೋಡ್ರಿ, ನಾವ್ ಅದನ್ನ ಬರಬಾರ್ದು ಅಂತ ಎಷ್ಟು ಹಿಂದ್ ಸ್ಟೆಪ್ಸ್ ತಗೋಕತ್ತೀವಲ್ಲ. ಓಕೆ, ಪ್ರಿವೆನ್ಷನ್ ಸ್ಟೆಪ್ಸ್ ತಗೋಕತ್ತೀವಿ. ಓಕೆ,
ಅದು ಬಂದ್ಮೇಲೆ ಕ್ಯೂರ್ ಆಗಕ್ ಭಾಳ ಟೈಮ್ ತಗೋತದ, ಅದನ್ನ ಭಾಳ ಸ್ಟ್ರಗಲಿಂಗ್ ಅದ ಅಂತ ನಾವ್ ಎಷ್ಟ್ ಬರ್ಬಾರ್ದಂತ ಪ್ರಿವೆನ್ಷನ್ ಮಾಡಾಕತ್ತೀವಿ, ಹಂಗ ನಮ್ದು ಎನ್ವಿರಾನ್ಮೆಂಟ್ ನ ನಾವ್ ಕ್ಲೀನ್ ಅಪ್ ಮಾಡ್ಕೋಬೇಕು. ಓಕೆ, ಸೊ ಅದನ್ನ ಡ್ಯಾಮೇಜ್ ಆಗಕ್ ಬಿಡಬಾರ್ದು. ಸೊ ಅದನ್ನ ನಾವು ನಮ್ದು ಪ್ರಕಾರ ನಾವ್ ಅದನ್ನ ಪ್ರೊಟೆಕ್ಟ್ ಮಾಡ್ಕೋತಿರ್ಬೇಕು ಅಂತ ಹೇಳ್ತಾನೆ. ಸೊ ಇಲ್ಲಿ ಎಲ್ಲಾರು ಇಂಡಿವಿಜುವಲ್ ಪರ್ಸನ್ ಆಡ್ ಇರ್ಬೇಕು. ಓಕೆ, ಸೊ ನಾವು ಅಷ್ಟೇ ಕ್ಲೀನ್ ಮಾಡ್ಕೋದಲ್ದೆ ನಾವು ಬೇರೆದವ್ರ ಮೇಲೂ ಕಣ್ಣಿಟ್ಟು ವಾಚ್ ಡಾಗ್ಸ್ ಆಗಿ ಅವ್ರ ಮೇಲೆ ಕಣ್ಣಿಟ್ಟು ಅವ್ರ ಏನಾದ್ರೂ ಹಾಳ್ ಮಾಡಾಕತ್ತಿದ್ರು ಅಂತಂದ್ರೆ ನಾವು ಅವಾಗ ಗೌರ್ಮೆಂಟ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕು. ಓಕೆ, ಸೊ ಅದನ್ನ ಬಿಟ್ಟು ನಾವು ಪಬ್ಲಿಕ್ ಅವೇರ್ನೆಸ್ ಹಾಳ್ ಮಾಡ್ಬೇಕಂತ ಹೇಳ್ತಾನೆ. ಸೊ ಪಬ್ಲಿಕ್ ಅವೇರ್ನೆಸ್ ಅಂತಂದ್ರೆ ಮಾಸ್ ಮೀಡಿಯಾ ಇರ್ಬೋದು. ಓಕೆ, ನೀವು ಮುಂದಾಗಿ ಬಂದ್ರಿ ಅಂತಂದ್ರೆ ಇವನ್ ಪಾಲಿಟಿಷಿಯನ್ಸ್ ವಿಲ್ ಹೆಲ್ಪ್, ಇವನ್ NGOs ಆರ್ ದೇರ್, NGOs ಗಳು ಇರ್ತಾವ, NGOs ಅವರು ಹೆಲ್ಪ್ ಮಾಡ್ತಾರ. ಓಕೆ, ಸೊ ಟೋಟಲ್ ಆಗಿ ಒಂದು ಲಿಮಿಟೆಡ್ ಇರೋಂತ ಒಂದು ರಿಸೋರ್ಸಸ್ ನ ಆಸ್ ಮಚ್ ಆಸ್ ಪಾಸಿಬಲ್ ಅದನ್ನ ನಾವು ಪ್ರಿವೆಂಟ್ ಮಾಡ್ಬೇಕು. ಓಕೆ, ಸೊ ಪ್ರಿವೆಂಟ್ ಮಾಡಾಕ ಈಚ್ ಅಂಡ್ ಎವ್ರಿ ಪರ್ಸನ್ ಇಸ್ ರೆಸ್ಪಾನ್ಸಿಬಲ್ ಅಂತ ಹೇಳಿ ಹೇಳ್ತಾನೆ. ಸೊ ಓವರ್ ಆಲ್ ಕ್ಲಿಯರ್ ದಿಸ್ ಟಾಪಿಕ್ ಕಾಲ್ಡ್ ಆಸ್ ನೀಡ್ ಫಾರ್ ದ ಪಬ್ಲಿಕ್ ಅವೇರ್ನೆಸ್. Please reply. Everyone cleared the topic need for the public awareness? Yes, ma'am. Clear. Yes, ma'am. ಬರೇ ಕ್ಲಿಯರ್ ಮಾಡಿದ್ರ ಅಲ್ಲ, ಪ್ಲೀಸ್ ಟೇಕ್ ದ ಸ್ಟೆಪ್. ಮೋಸ್ಟ್ ಇಂಪಾರ್ಟೆಂಟ್, ನೀವೇ ಒಂದ್ 10 ಮಂದಿ ಒಳಗ್ 8 ಮಂದಿ ನೀವು ಸ್ಟೆಪ್ ತಗೊಂಡ್ರಿ ಅಂದ್ರ ಎಷ್ಟೋ ಇಂಪ್ರೂವ್ಮೆಂಟ್ ಆಗ್ತದ. ಓಕೆ, ಸೊ ಇಟ್ಸ್ ನಾಟ್ ಓನ್ಲಿ ಫಾರ್ ಸ್ಟಡಿಂಗ್ ಪರ್ಪಸ್. ಇದನ್ನ ಬರೇ ಸ್ಟಡಿ ಪರ್ಪಸ್ ಆಗಿ ಇಟ್ಕೋಬೇಡ್ರಿ. ಸೊ ಇದನ್ನ ನೀವು ಸ್ಟೆಪ್ ತಗೊಂಡು ನಿಮ್ದು ಲೈಫ್ ನಾಗ ಇಂಪ್ಲಿಮೆಂಟ್ ಮಾಡ್ಕೊರಿ. ನಿಮ್ಗೇನು ಹೇಳಾಕತ್ತಿಲ್ಲ ಇಷ್ಟು ರೊಕ್ಕ ಸ್ಪೆಂಡ್ ಮಾಡಿ ನೀವೆಲ್ಲಾ ಮಾಡ್ಬೇಕು ಅಂತ ಏನಿಲ್ಲ. ಓಕೆ, ಸೊ ಸ್ಮಾಲ್ ಸ್ಟೆಪ್ ತಗೋರಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ ಸರೌಂಡಿಂಗ್ ಏರಿಯಾ ಕ್ಲೀನ್ ಇಲ್ಲ ಅಂತಂದ್ರೆ ಸರೌಂಡಿಂಗ್ ಏರಿಯಾ ಕ್ಲೀನ್ ಮಾಡ್ರಿ. ಓಕೆ, ನಿಮ್ದು ಕಾಲನಿ ಒಳಗ್ ಸ್ವಲ್ಪ ಅವೇರ್ನೆಸ್ ಕೊಡ್ರಿ. ನೋಡ್ರಿ ಅಲ್ಲಿ ಎಷ್ಟ್ ಹೊಲ್ಸ್ ಆಗ್ಯದ, ಹಿಂಗೆ ಇಟ್ಕೋತೀರೇನ್ ನಿಮ್ ಮನಿನ? ಓಕೆ, ನಮ್ ಕಾಲನಿ ಹಿಂಗೆ ಇಡ್ತೀರೇನ? ಅಲ್ಲೋ ತಿಪ್ಪಿ ಬಿದ್ದದ, ಹಿಂಗೇನೋ ಒಂದ್ ಸ್ವಲ್ಪ ಅವರಿಗೂ ಅವೇರ್ನೆಸ್ ಕೊಟ್ರಂದ್ರ ಅವ್ರು ಸ್ವಲ್ಪ ಕ್ಲೀನ್ ಮಾಡ್ತಾರ. ನಿಮ್ ಕಾಲನಿ ಒಳಗ್ ಫ್ರೆಂಡ್ಸ್ ಇರ್ತಾರ. ಓಕೆ, ವಾಯ್ಸ್ ಬ್ರೇಕ್ ಆಗತೈತ್ರಿ. ವಾಯ್ಸ್ ಬ್ರೇಕ್ ಆಗತ್ತದ. ಓಕೆ, ಇದು 3rd ಕ್ಲಾಸ್ ಅಪ್ಪಿ ನಂದ. ಮುಂಜಾನೆಯಿಂದ 10ರಿಂದ ನೆಟ್ ಯೂಸ್ ಮಾಡಾಕತ್ತೀನಿ. ಮೇ ಬಿ ಮುಗ್ಯಾಕ್ ಬಂದಿರ್ಬೇಕದು. ಓಕೆ, ವಾಯ್ಸ್ ಬ್ರೇಕ್ ಆಗತೈತ್ರಿ. ಅದೇ ಹೇಳ್ದೆ, ನಾನ ಮುಂಜಾನೆ ಕ್ಲಾಸ್ ತಗೋಕತ್ತೀನಿ, ನೆಟ್ ಮುಗ್ಯಾಕ್ ಬಂದಿರ್ಬೇಕ್ ನಂದ್ ಇವತ್ತಿಂದ. ಓಕೆ, ಡೋಂಟ್ ವರಿ, ವಿಲ್ ಎಂಡ್ ಸೂನ್. ಜಲ್ದಿ ಎಂಡ್ ಮಾಡ್ತೀನಿ. 3rd ಕ್ಲಾಸ್ ಅದ ಇದು. ನೆಟ್ ಮೇ ಬಿ ನೈಟ್ ಮುಗ್ಯಾಕ್ ಬಂದಿರ್ಬೇಕ, ಅದಕ್ಕೆ ಹಂಗ ಆಗತ್ತದ. ಓಕೆ, ಏನಿಲ್ಲ, ಟೋಟಲಿ ಏನ್ ಹೇಳಾಕತ್ತೀನಿ ನಾನು ಅಂತಂದ್ರೆ ನೀವೇ ಒಂದು ಸ್ಟ್ರಾಂಗ್ ಆಗಿ ನಿಮ್ದು ಸರೌಂಡಿಂಗ್ಸ್ ನ ನೀವು ಕ್ಲೀನ್ ಮಾಡ್ಕೋರಿ. ಓಕೆ, ನಿಮ್ ಫ್ರೆಂಡ್ಸ್ ತಗೋರಿ. ಕಾಲನಿ ಒಳಗ್ ನಿಮ್ ಫ್ರೆಂಡ್ಸ್ ಇರ್ತಾರಲ್ಲ ಅವ್ರಿಗೆ ಕರ್ಕೊಂಡೇ ಬಾರೋ ಇದನ್ನ ಕ್ಲೀನ್ ಮಾಡೋಣ ಅಂತ ನೀವು ಅದನ್ನ ಕ್ಲೀನ್ ಮಾಡಿದ್ರಿ ಅಂತಂದ್ರೆ ಏನಾಗ್ತದೆ, ನಿಮ್ದು ಕಾಲನಿ ಕ್ಲೀನ್ ಆಗ್ತದ, ನಿಮ್ದು ಎನ್ವಿರಾನ್ಮೆಂಟ್ ಕ್ಲೀನ್ ಆಗ್ತದ. ಓಕೆ, ಆಮೇಲೆ ಅದೇ ಫ್ರೆಂಡ್ಸ್ ಕರ್ಕೊ ನಡೆಯೋ ಜಾಗ ಖಾಲಿ ಅದಲ್ ಒಂದ್ ಗಿಡ ಹಚ್ಚೋಣ ಅಂತ ಹೇಳೋಣ. ಓಕೆ, ಇಲ್ಲಾಂದ್ರೆ ನಿಮ್ ಮನೆ ಬಾಜುನೇ ಒಂದ್ ಗಿಡ ಹಚ್ಕೋರಿ, ಅದು ಮುಂದ್ ನಿಮ್ಗ ಶೆಡ್ ಕೊಡ್ತದ. ಓಕೆ, ಸೊ ಏನಾಗ್ತದೆ, ಒಂದ್ ಎನ್ವಿರಾನ್ಮೆಂಟ್ ಅವೇರ್ನೆಸ್ ನ ನೀವು ಮಾಡ್ದಂಗ ಆಗ್ತದೆ. ಸೊ ಸಣ್ಣ ಸ್ಟೆಪ್ ತಗೊಂಡು ಅದನ್ನ ಅವೇರ್ನೆಸ್ ನ ಮಾಡ್ಕೊತ ಹೋಗ್ರಿ ಅಂತ ಹೇಳ್ತೀನಿ ನಾನು. ಓಕೆ, ಜಸ್ಟ್ ನಾಟ್ ಫಾರ್ ದ ಪರ್ಪಸ್ ಆಫ್ ಸ್ಟಡಿಂಗ್, ಪ್ಲೀಸ್ ಇಂಪ್ಲಿಮೆಂಟ್ ದಿಸ್ ಇನ್ ಯೋರ್ ಲೈಫ್ ಅಂತನೂ ಹೇಳಕ್ ಇಷ್ಟಪಡ್ತೀನಿ ನಾನು. ಓಕೆ, ಕ್ಲಿಯರ್? Yes, ma'am. ಓಕೆ, ಸಾಕ್ ಮಾಡೋಣ. ನಂದು ನೆಟ್ ಮುಗ್ಯಾಕ್ ಬಂದದ. 90% ಆಫ್ ಯುವರ್ ನೆಟ್ ಕನ್ಸ್ಯೂಮ್ಡ್ ಅಂತ. Or ನೆಕ್ಸ್ಟ್ ಹೇಳ, ಸಾಕು ಸ್ಟ್ರಕ್ ಆಗಾಕತ್ತಿತ್ತಂದ್ರೆ ಸಾಕ್ ಮಾಡೋಣಂತೆ, ಇಲ್ಲ ನಡೀತದ್ರಿ ಸಾಕ್ ಮಾಡ್ಬಿಟ್ರಿ. ಟಾಪಿಕ್ ಹೇಳ್ತೀನಂತ. ಸಾಕ್ ಮಾಡ್ಬಿಡ್ರಿ. ಅಭಿಷೇಕರ ಮುಂದೆ ಇರ್ತಾನ, ಸಾಕ್ ಬಿಡ್ರಿ ಅನ್ನಕ್. ಅಭಿಷೇಕ್ ಮುಂದ್ ಇನ್ನೊಂದ್ ಹೇಳ್ತೀನಲ್ಲ, ನಿಮ್ದು ಖಾಲಿ ಆಗತ್ರಿ ನೆಟ್ ಖಾಲಿ ಆಗದೀಗ ಆಲ್ರೆಡಿ. ಇದು ಮೇಡಮ್ ಸರಿಯಾಗಿ ಕೇಳ್ಸಾತಿಲ್ರಿ ಅದಕ್ಕೆ. ಹೌದಪ್ಪಿ, ಅದು ನೆಟ್ ಮುಗ್ದದ. ಇವತ್ 3rd ಕ್ಲಾಸ್. ನಮ್ಗೆ ಇವತ್ತು ಎಲ್ಲಾ ಕ್ಲಾಸ್ ನಂಗ ಕೊಟ್ಟಾರ. ಆಲ್ಮೋಸ್ಟ್ ಇವತ್ತು 3rd ಕ್ಲಾಸ್ ಇದೆ. ಸೊ ಅದು ನೆಟ್ ಮುಗ್ದಿದೆ. ಇನ್ನ ಅಪ್ಲೋಡ್ ಮಾಡ್ಬೇಕು. ಅಪ್ಲೋಡ್ ಆಗ್ತದ ಇಲ್ಲ ಅದ ಗ್ಯಾರಂಟಿ ಇಲ್ಲ. ಇನ್ನ ಯಾವ್ದು ಕ್ಲಾಸ್ ಇನ್ನ ಅಪ್ಲೋಡ್ ಮಾಡಿ ಅಪ್ಲೋಡಿಗೆ ಸ್ವಲ್ಪ ನೆಟ್ ಓಡಿಸ್ರಿ ಮೇಡಮ್, ನೋಡೋಣ ಆಗ್ತದ ಇಲ್ಲ ಗೊತ್ತಿಲ್ಲ. ಇನ್ನು ರಿಚಾರ್ಜ್ ಮಾಡ್ಬೇಕು ನಾ. ಅದಕ್ಕೆ ಸಾಕ್ ಮಾಡ್ಬಿಡ್ರಿ ಮೇಡಮ್, ನೆಕ್ಸ್ಟ್ ಮತ್ ಕಳ್ಸ್ಲಕ್ ಬೇಕಾಕೈತ್ರಿ. ಓಕೆ ಓಕೆ, ಸೊ ಸ್ಟಾಪ್ ಹಿಯರ್. ಜಲ್ದಿ ಮುಗಿಸಾತೀನಿ. ಓಕೆ, ಊಟ ಅದು ಮಾಡಿ ಮುಕ್ಕೋರಿ. ನ್ಯಾಚುರಲ್ ರಿಸೋರ್ಸಸ್ ನೆಕ್ಸ್ಟ್ ಕ್ಲಾಸ್ ಆಗಿ ಹೇಳ್ತೀನಿ. ಮೇ ಬಿ ನೆಕ್ಸ್ಟ್ ವೀಕ್ ಆಗ್ತದೆ, ನಾಳೆ ಇಲ್ಲ
ನೆಕ್ಸ್ಟ್ ವೀಕ್ ಹೇಳ್ತೀನಿ ಓಕೆ. ಮೇಡಮ್ ಒಂದ್ ಮೇನ್ ಟಾಪಿಕ್ ಮುಗಿತಂತ ಹೇಳ್ಬೋದು ಇಲ್ಲಿ ನಿಮ್ಗೆ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಒಳಗ ಮೇನ್ ಟಾಪಿಕ್ ಏನದಲ್ಲ ಅದನ್ನ ಮುಗಿತಂತ ಒಂದ್ ಮೇನ್ ಟಾಪಿಕ್ ಒಳಗ 3 ಸಬ್ ಟಾಪಿಕ್ಸ್ ಅದಾವ. ಸೊ ಒಂದ್ ಮೇನ್ ಟಾಪಿಕ್ ನ ಮುಗಿತೀನಿ. ನೆಕ್ಸ್ಟ್ ಮೇನ್ ಟಾಪಿಕ್ ನ ನಾಳೆ ನೆಕ್ಸ್ಟ್ ಹೋಗೋಣ, ನೆಕ್ಸ್ಟ್ ವೀಕ್ ಆಗ್ತದೆ, ನೆಕ್ಸ್ಟ್ ಹೋಗೋಣ. ಓಕೆ, ಸೊ ಸ್ಟಾಪ್ ಹಿಯರ್. ಥ್ಯಾಂಕ್ ಯು ಆಲ್, ಎಂಜಾಯ್ ಯೋರ್ ಡೇ.